Hi students, good morning. All of you welcome to the today's class. Okay, students, this is our science class. We already discussed a lot of things related to the food and digestion. So this is the good time to recall the yesterday class. So once we have to glance our previous class. Okay, in our previous class what we discussed? In our previous class we talked about water ಅಲ್ವಾ. ನಾವು ನಿನ್ನೆ ಕ್ಲಾಸಲ್ಲಿ ವಾಟರ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ತಿಳ್ಕೊಂಡಿದ್ವಿ, ಅದರ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ವಾಟರ್ ಬಗ್ಗೆ ನಾವು ಏನೇನೆಲ್ಲ ತಿಳ್ಕೊಂಡಿದ್ವಿ ಮಕ್ಕಳ, ನಿಮಗೆ ಗೊತ್ತಿದೆ ಅಲ್ವಾ. ನಾವು ಒಂದು ದಿನಕ್ಕೆ 8 ರಿಂದ 10 ಗ್ಲಾಸ್ ಆಫ್ ವಾಟರನ್ನು ನಮ್ಮ ಬಾಡಿಗೆ ಪ್ರೊವೈಡ್ ಮಾಡಬೇಕು, ಅಂದರೆ ಕುಡಿಬೇಕು, ಗೊತ್ತಾಯ್ತಲ್ವಾ. ಸೊ ಅದೇ ರೀತಿ ನಾವು ತಿಂದಂತಹ ಆಹಾರ ಡೈಜೆಷನ್ ಆಗಬೇಕು ಅಂದರೆ ನಮಗೆ ಯಾವುದು ಇಂಪಾರ್ಟೆಂಟು? ವಾಟರು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಬಾಡಿಗೆ ಅಗತ್ಯ ಇರ್ತಕ್ಕಷ್ಟು ವಾಟರನ್ನು ನಾವು ಸಫಿಷಿಯೆಂಟಾಗಿ ಪ್ರೊವೈಡ್ ಮಾಡೋದ್ರಿಂದ ನಮ್ಮ ಹೆಲ್ತು ಏನಾಗಿರುತ್ತೆ, ತುಂಬ ಹೆಲ್ತಿಯಾಗಿ ಇರ್ತೀವಿ ಅಲ್ವಾ. ಸೊ ಅದೇ ರೀತಿ ನಮ್ಮ ಬಾಡಿಯ ಒಂದು ವೆಯ್ಟ್ ಕೂಡ ಯಾವುದರಿಂದ ಯಾವುದರಿಂದ ಆಗಿರುತ್ತೆ? ಈ ವಾಟರಿಂದ ನಮ್ಮ ಬಾಡಿಯ ತೂಕನೂ ಕೂಡ ಆಗಿರುತ್ತೆ ಮಕ್ಕಳ. ಸೊ ಅದೇ ರೀತಿ ನೋಡಿ, ನೀವು ಇನ್ಮೇಲಿಂದ ಮನೆಯಲ್ಲಿ ಅತಿ ಹೆಚ್ಚು ನೀರನ್ನು ಕುಡಿಬೇಕು, ಗೊತ್ತಾಯ್ತಲ್ವಾ. ಸೊ ಅದೇ ರೀತಿ ನೀರಿನ ಒಂದು ಅಂಶ ಇರ್ತಕ್ಕಂಥ, ಅಂದರೆ ಈಗ ನೋಡಿ ಕುಕ್ಕುಂಬರ್, ಆಮೇಲೆ ಮೂಲಂಗಿ ಇದೆ ಅಲ್ವಾ. ಸೊ ಈ ರೀತಿಯಾಗಿರ್ತಕ್ಕಂಥ ಆಮೇಲೆ ಟೊಮ್ಯಾಟೊ, ಸೊ ಈಗ ಇರ್ತಕ್ಕಂಥ ಒಂದು ವಾಟರ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂಥ ವೆಜಿಟೇಬಲ್ಸ್ನ ನೀವು ತಿನ್ನಬೇಕು. ಸೊ ಆಗ ಕೂಡ ನಿಮ್ಮ ಬಾಡಿಯಲ್ಲಿ ನೀರಿನ ಒಂದು ವೆಯ್ಟೇಜು, ಅಂದರೆ ನೀರಿನ ಒಂದು ಅಂಶ ಜಾಸ್ತಿ ಆಗುತ್ತೆ. ನಾವು ಇಷ್ಟೆಲ್ಲ ನೀರನ್ನು ಕುಡಿದ್ರೂ ಕೂಡ ಇಷ್ಟೆಲ್ಲ ನೀರಿನ ಒಂದು ಕಂಟೆಂಟ್, ಎಷ್ಟು ವಾಟರ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂಥ ವೆಜಿಟೇಬಲ್ಸ್ ಪ್ರೊವೈಡ್ ಮಾಡಿದರೂ ಕೂಡ ನಾವು ಉಸಿರಾಟ ಮಾಡಿದಾಗ ವಾಟರ್ ವ್ಯಾಪರ್ ಥ್ರೋ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಒಂದು ವಾಟರ್ ಕಂಟೆಂಟ್ ಹೊರಗೆ ಹೋಗುತ್ತೆ. ಆಮೇಲೆ ಸ್ವೆಟ್ ಆಗುತ್ತೆ ಅಲ್ವಾ, ನಮ್ಮ ಬಾಡಿ ಫುಲ್ಲು, ನಾವು ಬೆವರಿನಿಂದ ಕೂಡ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಹೊರಗಡೆ ಬರುತ್ತೆ. ಸೊ ಯೂರಿನ್ ಥ್ರೋ ನಮ್ಮ ಬಾಡಿಲಿರ್ತಕ್ಕಂಥ ವಾಟರ್ ಕಂಟೆಂಟು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಈ ರೀತಿ ನಮ್ಮ ಬಾಡಿಗೆ ನಾವು ಕೊಟ್ಟಿರ್ತಕ್ಕಂಥ ವಾಟರು ಸಾಕಷ್ಟು ರೀತಿಯಲ್ಲಿ ಹೊರಗಡೆ ಹೋಗುತ್ತೆ ಮಕ್ಕಳ. ಅದಕ್ಕೆ ನಮ್ಮ ಬಾಡಿಗೆ ನಾವು ಅತಿ ಹೆಚ್ಚು ಒಂದು ದಿನಕ್ಕೆ ನಾವು 5 ಲೀಟರ್ ನೀರನ್ನು ಕುಡಿಬೇಕು, ಗೊತ್ತಾಯ್ತಲ್ವಾ ಮಕ್ಕಳ ನಿಮಗೆ. ಸೊ ಇದಿಷ್ಟನ್ನು ಕೂಡ ನಾವು ನಿನ್ನೆ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಅದೇ ರೀತಿ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ದಿ ಬ್ಯಾಲೆನ್ಸ್ಡ್ ಡಯಟ್. ಇವತ್ತಿನ ಕ್ಲಾಸಲ್ಲಿ ನಾವು ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು? ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್. Balanced diet. This is the today's discussing topic. Okay, ನಾವು ಇವಾಗ ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಎಲ್ಲರೂ ಕೂಡ ಪೇಜ್ ನಂಬರ್ 194. ಆಲ್ ಆಫ್ ಯು ಓಪನ್ ದಿ ಪೇಜ್ ನಂಬರ್ 194. ಎಲ್ಲರೂ ಕೂಡ ಪೇಜ್ ನಂಬರ್ 194 ಓಪನ್ ಮಾಡಿ, ಗೊತ್ತಾಯ್ತಲ್ವಾ ಮಕ್ಕಳ. ಸೊ ಎಲ್ಲರೂ ಆಲ್ ಆಫ್ ಯು ಅಬ್ಸರ್ವ್ ಯುವರ್ ಟೆಕ್ಸ್ಟ್ ಬುಕ್ with this video. Okay, balanced diet. To be able to get the proper benefit from food, we should have a balanced diet. A balanced diet should have the required amount of proteins, carbohydrates, fats, vitamins and minerals. Water and raw gauge are also essential for a balanced diet. So students, to be able to get the proper benefit from food, ಅಂದರೆ ನಾವು ನಾವು ತಿಂತಕ್ಕಂಥ ಆಹಾರದಿಂದ ನಮಗೆ ಸಿಗ್ತಕ್ಕಂಥ ಒಂದು ಬೆನಿಫಿಟ್ಸನ್ನು ನಾವು ಏನು ಮಾಡಬೇಕು? ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು. ವಿ ಶುಡ್ ಹ್ಯಾವ್ ಎ ಬ್ಯಾಲೆನ್ಸ್ಡ್ ಡಯಟ್. ಅಂದರೆ ನೋಡಿ, ಬ್ಯಾಲೆನ್ಸ್ಡ್ ಅಂದರೆ ಪ್ರತಿಯೊಂದನ್ನು, ಈಗ ಜಾಸ್ತಿ ಯಾವುದು ಕೂಡ ಜಾಸ್ತಿ ಆಗಬಾರ್ದು, ಯಾವುದು ಕೂಡ ಕಡಿಮೆ ಆಗಬಾರ್ದು. ಓಕೆ, ನೋ ಒನ್ ಈಸ್ ಇನ್ಕ್ರೀಸ್, ನೋ ಒನ್ ಈಸ್ ಡಿಕ್ರೀಸ್. ವಿ ಹ್ಯಾವ್ ಟು ಮೈಂಟೈನ್ ಬ್ಯಾಲೆನ್ಸ್ ಅಲ್ವಾ. ನಾವು ಏರುಪೇರುಗಳು ಆಗದೆ ರೀತಿ
ಪ್ರಮಾಣದಲ್ಲಿ ನಾವು ಬ್ಯಾಲೆನ್ಸ್ನ ಮಾಡಬೇಕು. ಇದನ್ನೇ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳೋದು ಗೊತ್ತಾಯ್ತಲ್ವಾ. ಸೊ ಡಯಟ್ ಅಂದರೆ ಫುಲ್ಲು ಉಪವಾಸ ಇರಬೇಕು ಅಂತ ಅಲ್ಲ, ಫುಲ್ಲು ತಿನ್ನಬೇಕು ಅಂತನೂ ಅಲ್ಲ. ಯಾವ್ಯಾವುದು ಎಷ್ಟೆಷ್ಟು ಪರ್ಸೆಂಟ್ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ಪರ್ಸೆಂಟ್ ಆಫ್ ಪ್ರೋಟೀನ್ಸ್ ಅನ್ನ, ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಪ್ರೊವೈಡ್ ಮಾಡಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ಡ್ ಡಯಟ್ಸ್ ನೋಡಿ, ನಾವು ಒಂದು ತಿಂತಕ್ಕಂಥ ಆಹಾರದಲ್ಲಿ ಏನು ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ವಾಟರ್ ಆ್ಯಂಡ್ ರೌಡಿಂಗ್. ಸೊ ಈ ಒಂದು ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ತಿಂತಕ್ಕಂಥ ಫುಡ್ಡಲ್ಲಿ ಇದ್ರೆ ಅದನ್ನೇ ನಾವು ಏನಂತ ಕರಿತೀವಿ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೀವಿ. ಬರೀ ಪ್ರೋಟೀನ್ಸ್ ಅನ್ನೇ ನಮ್ಮ ಬಾಡಿ ಪ್ರೊವೈಡ್ ಮಾಡೋದಿಲ್ಲ, ಬರೀ ವಿಟಮಿನ್ಸ್ ಅನ್ನೇ ಪ್ರೊವೈಡ್ ಮಾಡೋದಿಲ್ಲ, ಬರೀ ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂಥ ಫುಡ್ ಅನ್ನೇ ಪ್ರೊವೈಡ್ ಮಾಡೋದಲ್ಲ. ಸೊ ನಾವು ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ನ ಒಂದು ಮಿಕ್ಸ್ಚರ್ ಅನ್ನ ನಮ್ಮ ಬಾಡಿಗೆ ನಾವು ಪ್ರೊವೈಡ್ ಮಾಡೋದಿದೆಯಲ್ಲ, ಅದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ವಾ. ನಾವೀಗ ಒಂದು ಫುಡ್ ಅನ್ನು ತಿಂತಾ ಇದೀವಿ ಅಂದ್ರೆ ಅದರೊಳಗಡೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು, ರೋಗೇಜಸ್ ಇರಬೇಕು, ಅದೇ ರೀತಿ ಪ್ರೋಟೀನ್ಸ್ಗಳು ಕೂಡ ಇರಬೇಕು ಮಕ್ಕಳ. ನೀವು ಅಂದ್ರೆ ನೋಡಿ, ಈಗ ಅರ್ಲಿ ಮಾರ್ನಿಂಗು ಏನು ಮಾಡಬೇಕು, ಫುಲ್ 1 ಗ್ಲಾಸ್ ಆಫ್ ವಾಟರ್ನ ಕುಡಿಬೇಕು ಅಲ್ವಾ. ಸೊ ಆಮೇಲೆ ಏನು ಮಾಡಬೇಕು, ಗ್ರೈನ್ಸ್ ಅನ್ನ ತಿನ್ಬೇಕು, ಹಾಲನ್ನ ಕುಡಿಬೇಕು. ಗೊತ್ತಾಯ್ತಲ್ವಾ. ಆಮೇಲೆ ನಿಮ್ಮ ಊಟದಲ್ಲಿ ಸೊಪ್ಪು ತರಕಾರಿಗಳನ್ನೆಲ್ಲ ತಿನ್ಬೇಕು. ಸೊ ಊಟ ಆದ್ಮೇಲೆ ಫ್ರೂಟ್ ಅನ್ನ ತಿನ್ಬೇಕು. ಗೊತ್ತಾಯ್ತಲ್ವಾ. ಅದೇ ರೀತಿ ಹೆಚ್ಚು ನೀರನ್ನ ಕುಡಿಬೇಕು ಮಕ್ಕಳು. ಸೊ ಈ ರೀತಿ ಮಾಡೋದನ್ನ ನಾವು ಏನಂತ ಕರಿತೀವಿ, ಇದ್ರೊಳಗಡೆ ಎಲ್ಲ ಬಂದೋಯ್ತಲ್ವಾ, ಎಗ್ಗು, ಮೀಟು, ಗ್ರೀನ್ ಲೀವ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಗ್ರೈನ್ಸ್, ಎವ್ರಿಥಿಂಗ್ ಈಸ್ ದೇರ್ ಇನ್ ದಿ ಬ್ಯಾಲೆನ್ಸ್ಡ್ ಡಯಟ್. ಗೊತ್ತಾಯ್ತಲ್ವಾ. ನೋಡಿ, ನೀವು ಮಾರ್ನಿಂಗ್ ಹಾಲನ್ನ ಕುಡಿಯೋದ್ರಿಂದ ಏನಾಗುತ್ತೆ, ಮಿಲ್ಕ್ ಅಲ್ಲಿ ಕ್ಯಾಲ್ಸಿಯಂ ಇದೆ ಅಲ್ವಾ, ಸೊ ಕ್ಯಾಲ್ಸಿಯಂ ನಿಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಮಾಡ್ತೀವಿ. ಕ್ಯಾಲ್ಸಿಯಂನ ನಿಮ್ಮ ಬಾಡಿಗೆ ನೀವು ಪ್ರೊವೈಡ್ ಮಾಡಿದ್ರಿ. ಅದೇ ರೀತಿ ಊಟ ಆದ್ಮೇಲೆ ನೀವು ಬನಾನನ್ನ ತಿನ್ನಿ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಬಾಳೆಹಣ್ಣನ್ನ ಊಟ ಆದ್ಮೇಲೆ ತಿಂದಾಗ ಬನಾನದಲ್ಲಿ ಏನಿರುತ್ತೆ, ಪೊಟ್ಯಾಷಿಯಂ ಇರುತ್ತೆ. ಸೊ ನಿಮ್ಮ ಬಾಡಿಗೆ ಪೊಟ್ಯಾಷಿಯಂನ ಪ್ರೊವೈಡ್ ಮಾಡಿದಾಗ ಆಯ್ತು. ಸೊ ನಾನು ನಿಮಗೆ ನಿನ್ನೆ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಊಟದಲ್ಲಿ ನೀವು ಊಟ ಮಾಡಬೇಕಾದ್ರೆ ನಿಮ್ಮ ಬಾಡಿಗೆ ನೆಸೆಸಿಟಿ ಇರ್ತಕ್ಕಂಥ ವಿಟಮಿನ್ಸ್ಗಳನ್ನ ಪ್ರೊವೈಡ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿದೆ, ಲೆಮನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು, ಕ್ಯಾರೆಟ್ಸ್, ಟೊಮ್ಯಾಟೋಸ್, ಇದರಲ್ಲೆಲ್ಲ ವಿಟಮಿನ್ಸ್ ಎ, ಡಿ, ಕೆ, ಸಿ, ಈ ರೀತಿಯಾದಂಥ ವಿಟಮಿನ್ಸ್ಗಳೆಲ್ಲ ಇರುತ್ತೆ. ಸೊ ಅದನ್ನ ನೀವು ನಿಮ್ಮ ಬಾಡಿಗೆ ಪ್ರೊವೈಡ್ ಮಾಡಬೇಕು. ಆಗ ನೀವು ನಿಮ್ಮ ಫುಡ್ ಬ್ಯಾಲೆನ್ಸ್ ಮಾಡಿದಾಗ ಆಗುತ್ತೆ. ಸೊ ಫ್ಯಾಟ್ ಜಾಸ್ತಿ, ಈಗ ಚಿಪ್ಸು, ಆಮೇಲೆ ಮೇಡಮ್ ನೀವು ಹೇಳಿದ್ರಲ್ಲ, ನನಗೆ ದೋಸೆ, ಪೂರಿ, ಈ ಥರ ಒಂದು ಆಯಿಲ್ ಕಂಟೆಂಟ್ ಇರ್ತಕ್ಕಂಥ ಫುಡ್ ಅಂದರೆ ತುಂಬ ಇಷ್ಟ. ಸೊ ಈ ರೀತಿ ನಿಮಗೆ ಇಷ್ಟ ಅಂತೇಳಿ ಬರೀ ಅದನ್ನೇ ತಿಂತಾ ಹೋದ್ರೆ ನಿಮ್ಮ ಬಾಡಿಯಲ್ಲಿ ಎಕ್ಸಸ್ ಆಫ್ ಫ್ಯಾಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅದೇ ನೀವು ಎಷ್ಟು ನಿಮ್ಮ ಬಾಡಿಗೆ ಇಷ್ಟು ಪರ್ಸೆಂಟ್, ಜಸ್ಟ್ ಈ ಒಂದು 100 ಬೇಡ ನೋಡಿ, ಈ ಒಂದು 10% ಅಲ್ಲಿ ಜಸ್ಟ್ 1% ಫ್ಯಾಟ್ ಅಲ್ವಾ, 1% ಕ್ಯಾಲ್ಸಿಯಂ ಇರತಕ್ಕಂಥದ್ದು, 1% ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದು. ಈ ರೀತಿ ಪ್ರತಿಯೊಂದು ಈ 10% ಅಲ್ಲಿ ಪ್ರತಿಯೊಂದು ವಿಟಮಿನ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಓಕೆ, ಫ್ಯಾಟ್ ಕೂಡ ಇರಬೇಕು ಅಲ್ವಾ, ಮಿನರಲ್ಸ್ ಇರಬೇಕು ಅಲ್ವಾ. ಸೊ ಪ್ರೋಟೀನ್ಸ್ಗಳು ಕೂಡ ಇರಬೇಕು. ಇವೆಲ್ಲವೂ ಈ ಒಂದು 10% ಅಲ್ಲಿ ಇದ್ದಾಗ ಏನಾಗುತ್ತೆ, ಬ್ಯಾಲೆನ್ಸ್ಡ್ ಡಯಟ್ ಆಗುತ್ತೆ. ಏನಾಗುತ್ತೆ, ಬ್ಯಾಲೆನ್ಸ್ಡ್ ಡಯಟ್ ಆಗುತ್ತೆ. ಸೊ ನಿಮಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ನೋಡಿ ಮಕ್ಕಳ, ಇಲ್ಲಿ 10% ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು 10% ಇಲ್ಲ ಅಂದ್ರೆ ನೋಡಿ, ಈ ನಮ್ಮ ಬಾಡಿಗೆ ಈ 100%, ಓಕೆ, ಈ ಒಂದು 100% ಅಲ್ಲಿ ಏನಿರಬೇಕು, ಈ 100% ಅಲ್ಲಿ ನಮ್ಮ ಬಾಡಿ ನೆಸೆಸಿಟಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಬೇಕು, ನೆಕ್ಸ್ಟ್ ಫ್ಯಾಟ್ ಬೇಕು, ನೆಕ್ಸ್ಟ್ ಪ್ರೋಟೀನ್ಸ್ಗಳು ಬೇಕು, ವಿಟಮಿನ್ಸ್ ಕೂಡ ಬೇಕು, ನೆಕ್ಸ್ಟ್ ಮಿನರಲ್ಸ್ ಕೂಡ ನಮ್ಮ ಬಾಡಿಗೆ ಬೇಕು. ಇವೆಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಬಾಡಿಗೆ ಈ 100% ಇವೆಲ್ಲವೂ ಕೂಡ ಮಿಕ್ಸಪ್ ಆಗಿ ನಮ್ಮ ಬಾಡಿಗೆ ನಾವು ಪ್ರೊವೈಡ್ ಮಾಡಿದಾಗ ಅದನ್ನ ನಾವೇನಂತ ಕರಿತೀವಿ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೀವಿ. ಸೊ
ಗೊತ್ತಾಯ್ತಲ್ವಾ, ನಮ್ಮ ಬಾಡಿಗೆ ಯಾವುದರ ಅವಶ್ಯಕತೆ ಎಷ್ಟಿದೆನೋ ಅಷ್ಟು ಪ್ರಮಾಣದಲ್ಲಿ ನಾವು ಆ ಒಂದು ಆಹಾರವನ್ನು ಒದಗಿಸಿದ್ರೆ, ನಮ್ಮ ಬಾಡಿಗೆ ಪ್ರೊವೈಡ್ ಮಾಡಿದರೆ ನಾವು ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೀವಿ. ಸೊ ಯು ಹ್ಯಾವ್ ಟು ಮೇಂಟೈನ್ ದಿ ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಇನ್ ಯುವರ್ ಹೋಮ್ ಅಲ್ವಾ. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಈ ರೀತಿಯಾದಂತಹ ಒಂದು ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಅನ್ನ ಮೈಂಟೈನ್ ಮಾಡಿ ಮಕ್ಕಳ, ನೀವು ಕೂಡ ಹೆಲ್ತಿಯಾಗಿ ಇರ್ತೀರಾ. ಸೊ ನೆಕ್ಸ್ಟ್, ಎ ಬ್ಯಾಲೆನ್ಸ್ಡ್ ಡಯಟ್ ಶುಡ್ ಕಂಟೈನ್ carbohydrates and fats to give us energy to work and play. ಸೊ ನೋಡಿ, ಫಸ್ಟ್ ಯಾವ ರೀತಿ ಬ್ಯಾಲೆನ್ಸ್ಡ್ ಡಯಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಕೆಲಸ ಮಾಡೋದಕ್ಕೆ, ಆಟ ಆಡೋದಕ್ಕೆ ನಮಗೆ ಶಕ್ತಿ ನೀಡಬೇಕಲ್ವಾ. ಸೊ ಅದಕ್ಕೆ ಸಾಕಷ್ಟು ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ಅವಶ್ಯಕತೆ ಇದೆ. ಸೊ ಅದಕ್ಕಾಗಿ ನಾವು ಜಾಸ್ತಿ ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂಥ ಫುಡ್ ಅನ್ನ ನಾವು ಪ್ರೊವೈಡ್ ಮಾಡಬೇಕು ಸಾಕಷ್ಟು ಪ್ರಮಾಣದಲ್ಲಿ ಅಂತ ಹೇಳಿ. ನೆಕ್ಸ್ಟ್, ಪ್ರೋಟೀನ್ಸ್ ಟು ಹೆಲ್ಪ್ ಅವರ್ ಬಾಡಿ ಟು ಗ್ರೋ ಅಂಡ್ ಇಫ್ ವಿ ಗೆಟ್ ಹರ್ಟ್. ನೋಡಿ, ನಮಗೆ ಗಾಯ ಆದಾಗ ಮತ್ತೆ ನಮ್ಮ ಬಾಡಿ ಬಿಲ್ಡ್ ಆಗಬೇಕು ಅಂದ್ರೆ ಗ್ರೋ ಅಪ್ ಆಗಬೇಕು ಅಂದ್ರೆ, ಸೊ ಈ ರೀತಿಯಾದಂಥ ಗುಣ ಆಗಬೇಕು ಅಂದ್ರೆ ಸಾಕಷ್ಟು ಪ್ರೋಟೀನ್ಗಳನ್ನ ನಾವು ನಮ್ಮ ಬಾಡಿಗೆ ಪ್ರೊವೈಡ್ ಮಾಡಬೇಕು. ನೋಡ್ರಿ, ನಮ್ಗೆ ಏನಾದರೂ ಗಾಯ ಆಗಿರುತ್ತೆ, ಅದೇ ರೀತಿ ಬಿದ್ದು ಗಾಯಗಳಾಗಿದ್ರೆ ನಮ್ಮ ಬಾಡಿ ಹೆಚ್ಚು ಗ್ರೋ ಅಪ್ ಆಗಬೇಕು ಅಂತ ಅಂದ್ರೆ, ಆಮೇಲೆ ಗಾಯ ಆಗಿರ್ತಕ್ಕಂಥದ್ದು ವಾಸಿ ಆಗಬೇಕು ಅಂದ್ರೆ ನಮ್ಮ ಬಾಡಿಗೆ ಏನ್ ಬೇಕು, ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ಗಳು ಬೇಕು. ಸೊ ಈ ರೀತಿ ನಮ್ಮ ದೇಹ ಹೆಚ್ಚು ಡೆವಲಪ್ ಆಗಬೇಕು, ಆಗಿರ್ತಕ್ಕಂಥ ಎಲ್ಲ ಕೂಡ ಬೇಗ ವಾಸಿ ಆಗಬೇಕು ಅಂದ್ರೆ ನಮ್ಮ ಬಾಡಿಗೆ ನೆಸೆಸಿಟಿ ಇರ್ತಕ್ಕಂಥ ಒಂದು ಆಂಟಿಬಯೋಟಿಕ್ಸ್ ಪ್ರೋಟೀನ್ಸ್ಗಳನ್ನು ನಾವು ಪ್ರೊವೈಡ್ ಮಾಡೋದಂದ್ರೆ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಅದೇ ರೀತಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಬೇಗ ನಮಗೆ ಈ ಒಂದು ಡಿಸೀಸಸ್ ಅಥವಾ ಏನಾದರೂ ಈ ಗಾಯಗಳಾಗಿದ್ರೆ ಅಂದ್ರೆ ವೂಂಡ್ ಆಗಿದ್ರೆ ಏನಾಗುತ್ತೆ, ನಮ್ಮ ಬಾಡಿಲಿ ಅದರ ವಿರುದ್ಧ ಅಂದ್ರೆ ಅದರ ಆಪೋಸಿಟ್ ಫೈಟ್ ಮಾಡ್ತಕ್ಕಂಥ ಕೆಪಾಸಿಟಿನೂ ಇನ್ಕ್ರೀಸ್ ಆಗುತ್ತೆ, ಬೇಗ ಡಿಸೀಸಸ್ಗಳು ಕೂಡ ವಾಸಿ ಆಗುತ್ತೆ ಮಕ್ಕಳ, ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ಸ್ಗಳು. ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್, ವಿಟಮಿನ್ಸ್ ಟು ಪ್ರೊಟೆಕ್ಟ್ ಅಸ್ ಫ್ರಮ್ ಡಿಸೀಸಸ್. ನೋಡಿ, ರೋಗಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಸಾಕಷ್ಟು ಜೀವಸತ್ವಗಳನ್ನ ನಾವೇನ್ ಮಾಡಬೇಕು, ಜೀವಸತ್ವಗಳ ಒಂದು ಅವಶ್ಯಕತೆ ನಮಗೆ ತುಂಬಾ ಇದೆ. ಸೊ ಅದರಿಂದ ನಾವು ಸಾಕಷ್ಟು ಏನನ್ನ ಮಾಡಬೇಕು, ಸಾಕಷ್ಟು ವಿಟಮಿನ್ಸ್ ಗಳನ್ನ ನಾವು ಪ್ರೊವೈಡ್ ಮಾಡಬೇಕು. ಅಂದ್ರೆ ರೋಗಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಸಾಕಷ್ಟು ಜೀವಸತ್ವಗಳನ್ನ ನಾವು ನಮ್ಮ ಬಾಡಿಗೆ ಪ್ರೊವೈಡ್ ಮಾಡಬೇಕು. ಮಿನರಲ್ಸ್ ಟು ಮೇಕ್ ಹಸ್ ಸ್ಟ್ರಾಂಗ್ ಅಂಡ್ ಹೆಲ್ತಿ. ನಮ್ಮನ್ನ ಬಲವಾದ ಮತ್ತೆ ಆರೋಗ್ಯಕರವಾಗಿಸಲು ಸಾಕಷ್ಟು ಖನಿಜಗಳು ನಮ್ಮನ್ನ ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿ ಮಾಡಬೇಕು ಅಂದ್ರೆ ನಮ್ಮ ಬಾಡಿಗೆ ಮಿನರಲ್ಸ್ನ ಅವಶ್ಯಕತೆ ಏನು, ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ನಮ್ಮ ಬಾಡಿಗೆ ಪ್ರೊವೈಡ್ ಮಾಡಬೇಕು. ಸೊ ನೆಕ್ಸ್ಟ್, ವಾಟರ್ ಅಂಡ್ ರೋಗೇಜ್ ಅಂದ್ರೆ ನಮ್ಮ ಬಾಡಿಗೆ ಇರೋ ರೋಗೇಜಸ್ ಅಂದ್ರೆ ವಾಟರ್ ಕಂಟೆಂಟ್ ಅಂದ್ರೆ ನೀರಿನ ಒಂದು ಅಂಶ ಹೆಚ್ಚು ಇರ್ತಕ್ಕಂಥ ಫುಡ್ಗಳನ್ನ ಮತ್ತೆ ನೀರನ್ನ ಹೆಚ್ಚು ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಿಷ್ಟನ್ನು ಕೂಡ ನಾವು ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ತೀವಲ್ವಾ, ಇದನ್ನೇ ನಾವು ಬ್ಯಾಲೆನ್ಸ್ ಅಂದ್ರೆ ಇವಿಷ್ಟು ಆಯ್ತು ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ನ ಕೊರತೆ ಆಗಬಾರ್ದು, ಪ್ರೋಟೀನ್ಸ್ ಕೊರತೆ ಆಗಬಾರ್ದು, ಫ್ಯಾಟ್ ಕೂಡ ನಮಗೆ ಯಾವುದು ಕೂಡ ಏನು ಕೊರತೆ ಆಗಬಾರ್ದು, ಸಫಿಶಿಯೆಂಟ್ ಆಗಿ ಪ್ರೊವೈಡ್ ಆಗಬೇಕು ಮಕ್ಕಳ. ಇದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ಕರಿತೀವಿ. ಸೊ ನಿಮಗೆ ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಸಿಂಪಲ್, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ. ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಫ್ಯಾಟ್ಸ್, ಎವ್ರಿಥಿಂಗ್ ಶುಡ್ ಬಿ ಕಂಟೈನ್. ಓಕೆ, ಇವೆಲ್ಲವೂ ಕೂಡ ನಾವು ತಿಂತಕ್ಕಂಥ ಆಹಾರದಲ್ಲಿ ಇದ್ರೆ ನಾವು ಅದನ್ನೇ ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ಕರಿತೀವಿ. ಸೊ ನೋಡಿ, ನಾವು ತಿಂತಕ್ಕಂಥ ಒಂದು ಫುಡ್ ಐಟಮ್ ಅಲ್ಲಿ ಇಲ್ಲಿದೆ ಅಲ್ವಾ ಮಕ್ಕಳ,
ಇಲ್ಲೆಲ್ಲ ಇದೆ ನೋಡಿ, ಏನಿದೆ, ಎಗ್ಸ್ ಇದೆ, ಮೀಟ್ ಇದೆ, ಮಿಲ್ಕ್ ಇದೆ ಅಲ್ವಾ, ಗ್ರೈನ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಫ್ರೂಟ್ಸ್ ಇದೆ ನೋಡಿ, ಇವೆಲ್ಲನೂ ಕೂಡ ಇದೆ ಅಲ್ವಾ. ಸೊ ಈ ರೀತಿಯಾಗಿ ನಮ್ಮ ಒಂದು ಆಹಾರ ಪದ್ಧತಿಯನ್ನು ನಾವು ಬ್ಯಾಲೆನ್ಸ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಆಗ ನಮ್ಮ ಹೆಲ್ತ್ ಕೂಡ ಹೆಲ್ತಿಯಾಗಿ ಇರುತ್ತೆ. ಸೊ ನೆಕ್ಸ್ಟ್ ವಿ ಮೂವ್ ಟು ಡೈಜೆಷನ್ ಆಫ್ ಫುಡ್. ಸೊ I think you all are understand about our food. So now we have to move to the digestion. So now ಈ ಫುಡ್ ಗೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳ. ಸೊ ಏನೇನೆಲ್ಲ ತಿಳ್ಕೊಂಡ್ವಿ ನಾವು ಫುಡ್ ಗೆ ರಿಲೇಟೆಡ್ ಆಗಿ. ಸೊ ಕಾಂಪೋನೆಂಟ್ಸ್ ಆಫ್ ಫುಡ್ ಅನ್ನ ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ. ಸೋರ್ಸಸ್ ಅಂಡ್ ಫಂಕ್ಷನ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅನ್ನ ನೋಡಿದ್ವಿ. ಸೊ ಫಂಕ್ಷನ್ಸ್ ಅಂಡ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ನ್ಯೂಟ್ರಿಯೆಂಟ್ಸ್ ಗಳಂದ್ರೆ ಯಾವ್ಯಾವ್ದು? ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಫ್ಯಾಟ್ಸು, ಮಿನರಲ್ಸು, ರೌಗೇಜಸ್. ಸೊ ಇವೆಲ್ಲವೂ ಕೂಡ ನ್ಯೂಟ್ರಿಯೆಂಟ್ಸು. ಆಮೇಲೆ ವಾಟರ್ ಬಗ್ಗೆ ತಿಳ್ಕೊಂಡ್ವಿ. ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಏನು ಅನ್ನೋದು ಇದೆಲ್ಲದನ್ನು ಕೂಡ ಯಾವುದಕ್ಕೆ ಸಂಬಂಧಿಸಿದ್ದು? ಫುಡ್ಗೆ ಸಂಬಂಧಪಟ್ಟಿದ್ದು. ದೀಸ್ ಆರ್ ಆಲ್ ರಿಲೇಟೆಡ್ ಟು ದಿ food. So now we have to start the discussion regards to the digestion. ನಾವು ಇವಾಗ ಈ ಡೈಜೆಷನ್ ಗೆ ಸಂಬಂಧಪಟ್ಟಾಗೆ ಹೆಚ್ಚು ತಿಳ್ಕೊಳ್ಳೋಣ ಮಕ್ಕಳ. ಸೊ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ವಿ ಮೂವ್ ಟು ವೆಲ್ ಡೈಜೆಷನ್ ಆಫ್ ಫುಡ್. ಡೈಜೆಷನ್ ಆಫ್ ಫುಡ್. ನಾವು ಈಗ ಡೈಜೆಷನ್ ಆಫ್ ಫುಡ್ ಬಗ್ಗೆ ತಿಳ್ಕೊಳ್ಳೋಣ. digestion of food. Okay, digestion of food. So all of you observe your textbook. I am here. ನಾನು ಇಲ್ಲಿದ್ದೀನಿ. ಗೊತ್ತಾಯ್ತಲ್ವಾ? So digestion is a process in which the complex food we eat is broken down into simple soluble substance which can enter our cell and our body is able to use. These simple soluble substance are then absorbed by the blood. ನೋಡಿ ಮಕ್ಕಳ, ಡೈಜೆಷನ್ is a process in which the complex food we eat broken down into simple. ಅಂದ್ರೆ ಈ ಡೈಜೆಷನ್ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಅಲ್ವಾ. ಸೊ ನಾವು ತಿಂದಂತಹ ಅಂದ್ರೆ ಕಾಂಪ್ಲೆಕ್ಸ್ ಅಂದ್ರೆ ಈ ನಾವು ತಿಂದಿರ್ತೀವಲ್ವಾ, ಅಂದ್ರೆ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ನೀಡಾಗಿ ಅಂದ್ರೆ ಈಸಿಯಾಗಿ ಡೈಜೆಸ್ಟ್ ಆಗ್ತಕ್ಕಂಥ ಒಂದು ಫುಡ್ ಅನ್ನ, ಕಾಂಪ್ಲೆಕ್ಸ್ ಫುಡ್ ಅನ್ನ ನಾವು ಏನ್ ಮಾಡ್ತೀವಿ? ಹಗದು ನುಂಗ್ತೀವಲ್ವಾ. ಸೊ ಸರಳವಾಗಿ ಈಸಿಯಾಗಿ ಅದನ್ನ ಹಗಿದು ನುಂಗೋ ಒಂದು ಸಿಂಪಲ್ ಇದೆ ಅಲ್ವಾ, ಆ ಒಂದು ಪ್ರೊಸೆಸ್ ಅನ್ನ ನಾವು ಡೈಜೆಷನ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು? ನಾವು ಸರಳವಾಗಿರ್ತಕ್ಕಂಥ ಈಸಿಯಾಗಿ ಜೀರ್ಣ ಆಗ್ತಕ್ಕಂಥ ಆಹಾರವನ್ನ ಹಗಿದು ನುಂಗ್ತೀವಲ್ವಾ, ನಾವು ಹಗಿದು ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಈಸಿ ಆಗ್ತಕ್ಕಂಥ ಫುಡ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಲ್ವಾ. ಸೊ ಅದನ್ನ ನಾವು ಡೈಜೆಷನ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಅದೇ ಯಾವ ರೀತಿ? ಸಾಲ್ಯುಬಲ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಎಂಟರ್ ಅವರ್ ಸೆಲ್. ಅಂದ್ರೆ ನೋಡಿ, ನಾವು ತಿಂದಂತಹ ಆಹಾರವನ್ನ ಅಗಿದು ಸರಳವಾಗಿ ನುಂಗ್ತೀವಲ್ವಾ. ಸೊ ಆ ಆಹಾರವನ್ನ ಜೀರ್ಣ ಮಾಡಿಬಿಟ್ಟು ನಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನ ನೀಡ್ತಕ್ಕಂಥ ಒಂದು ಪ್ರೋಸೆಸ್. ಸೊ ಅದೇ ರೀತಿ ದೀಸ್ ಸಿಂಪಲ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಆರ್ ದೇರ್ ಅಬ್ಸರ್ವ್ಡ್ ಬೈ ದಿ ಬ್ಲಡ್. ನಾವು ಈ ರೀತಿ ಅಗಿದು ನುಂಗಿದಂತಕ್ಕಂಥ ಆಹಾರದಿಂದ ಸಿಗ್ತಕ್ಕಂಥ ಒಂದು ಎನರ್ಜಿಯನ್ನ ಏನ್ ಮಾಡುತ್ತೆ? ನಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ಕರಗೋಗುತ್ತೆ. ನಾವು ಹಗಿದು ಆಲ್ರೆಡಿ ನುಂಗಿರ್ತಕ್ಕಂಥ ಒಂದು ಆಹಾರ ನಮ್ಮ ಡೈಜೆಷನ್ ಸಿಸ್ಟಮ್ ಥ್ರೋ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಅಂದ್ರೆ ಕರಗ್ತಕ್ಕಂಥ
ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಕರಗ್ತಕ್ಕಂಥ ಒಂದು ವಸ್ತುಗಳನ್ನ ಅಂದ್ರೆ ಸಬ್ಸ್ಟೆನ್ಸಸ್ ನ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬ್ಲಡ್ ಏನ್ ಮಾಡ್ಕೊಳ್ಳುತ್ತೆ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದ್ರೆ ಹೀರ್ಕೊಳ್ಳುತ್ತೆ. ಸೊ ನಿಮಗೆ ಗೊತ್ತಾಯ್ತಲ್ವಾ? ಸೊ ನಾವು ತಿಂದಂತಹ ಒಂದು ಫುಡ್ ಅನ್ನ ಈಸಿಯಾಗಿ ಡೈಜೆಷನ್ ಆಗಬೇಕು ಅಂದ್ರೆ ಈಸಿಯಾಗಿ ಜೀರ್ಣ ಆಗ್ತಕ್ಕಂಥ ಆಹಾರವನ್ನ ನಾವು ತಿಂದು ಹರಸ್ಕೊಳ್ತೀವಲ್ವಾ, ಇದನ್ನ ನಾವು ಏನಂತ ಕರಿತೀವಿ, ಇದನ್ನ ಡೈಜೆಷನ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ನಾವು ತಿಂದಂತಹ ಆಹಾರದಿಂದ ಏನಾಗುತ್ತೆ, ನಮ್ಮ ಸೆಲ್ಸ್ಗಳು ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಇದೇನ್ ಮಾಡುತ್ತೆ, ಎನರ್ಜಿಯನ್ನ ನೀಡುತ್ತೆ. ಸೊ ಅದೇ ರೀತಿ ನಮ್ಮ ನಾವು ತಿಂದಂತ ಆಹಾರದಲ್ಲಿ ಅಂದ್ರೆ ನಾವು ತಿಂದಿರ್ತಕ್ಕಂಥ ಆಹಾರ ಏನಾಗಿರುತ್ತೆ, ಅದು ಸಾಲ್ಯುಬಲ್ ಸಬ್ಸ್ಟೆನ್ಸ್. ಅದರೊಳಗೆ ನಮ್ಮ ಬ್ಲಡ್ ಜೊತೆ ನಮ್ಮ ದೇಹದಲ್ಲಿ ಕರಗತಕ್ಕಂಥ ಸಬ್ಸ್ಟೆನ್ಸ್ ಇರೋದ್ರಿಂದ ಅದನ್ನ ನಮ್ಮ ಬ್ಲಡ್, ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಎಲ್ಲಾ ಬಾಡಿಯ ಪಾರ್ಟ್ಸ್ಗಳಿಗೂ ಅದನ್ನ ಸರ್ಕ್ಯುಲೇಷನ್ ಮಾಡುತ್ತೆ. ಸೊ ಇದಿಷ್ಟನ್ನು ಕೂಡ ಡೈಜೆಷನ್ ಆಫ್ ಫುಡ್ ಯಾವ ರೀತಿ ಡೈಜೆಷನ್ ಆಗುತ್ತೆ ಅನ್ನೋ ಒಂದು ಸಿಂಪಲ್ ಕಾನ್ಸೆಪ್ಟ್ ಮಕ್ಕಳ. ಸೊ ಇದರ ರಿಲೇಟೆಡ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇನ್ನು ಹೆಚ್ಚು ತಿಳಿಸ್ಕೊಡ್ತೀನಿ. ಸೊ ವಿ ವಿಲ್ in the remaining part we will continue in our next class. Thank you.